ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ದಯವಿಟ್ಟು ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಮೊದ್ಲಿನಿಂದ ಹೊರಡಿ, ಹೋಗಿ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೊದ್ರಂತೆ. ಪೂಜಾ, ನೀನಾದ್ರೂ ಬೇಗ ಒಂದ್ ಮಗು ಮಾಡ್ಕೊ. ಹೋಗೋದೋದ್ಲು, ಮತ್ತೆ ಯಾಕೆ ಬಂದ್ಲು ಅರ್ಜುನ್ ಬಾಳ್ ಕತ್ಲೆ ಮಾಡೋದಕ್ಕೆ. ಕರು ಆಗ್ತಿರೋ ಗೊಡ್ಡಸು ಅದು. ಸೇವಂತಿ, ಬಾ. ಏನ್ ಹೇಳ್ತಿದ್ಯಾ ಮಣಿ? ಅದಕ್ಕೆ ಮಗು ಬದುಕಿದ್ಯಾ? ಹೌದು, ಬದುಕಿದೆ. ಮತ್ತೆ ಮಗು ಎಲ್ಲಿದೆ? ನೀನ್ ನೋಡಿದ್ಯಾ? ಇಲ್ಲ. ಬದುಕಿದೆ ಅಂತಿದ್ಯಾ? ಎಲ್ಲಿದೆ ಅಂದ್ರೆ ಗೊತ್ತಿಲ್ಲ ಅಂತಿದ್ಯಾ? ನೋಡಿದ್ಯಾ ಅಂದ್ರೆ ಅದಕ್ಕೂ ಇಲ್ಲ ಅಂತಿದ್ಯಾ? ಮತ್ತೆ ಬದುಕಿದೆ ಅಂತ ನಿನ್ಗ್ಯಾರು ಹೇಳಿದ್ರು? ಭವಾನಿ ಅಮ್ಮ, ಅದೇ ಪಾರ್ವತಿಪುರದಲ್ಲಿ ಸಿಕ್ಕಿದ್ರಲ್ಲ, ಅವ್ರು ಹೇಳಿದ್ರು. ನಿನ್ಗೇನ್ ಬುದ್ಧಿ ಇಲ್ವಾ ಮಣಿ? ಸುಮ್ನೆ ಯಾರ್ಯಾರ ಮಾತನ್ನ ನಂಬ್ತೀಯಲ್ಲ. ಅದಕ್ಕೆಗೂ ಹೀಗೆ ಮಗು ಬರುತ್ತೆ ಅಮ್ಮ ಅಂತ ಕರೆಯುತ್ತೆ ಅಂತ ಹೇಳಿದ್ದಾರೆ. ನಿನ್ನ ಹತ್ರ ನೋಡಿದ್ರೆ ಮಗು ಬದುಕಿದೆ ಅಂತ ಹೇಳಿದ್ದಾರೆ. ಎಲ್ರೂ ಈ ರೀತಿ ಭ್ರಮೆಗೆ ತಳ್ಳಿ ಯಾಕೆ ಆಟ ಆಡ್ತಿದಾರ ಅವರು? ಇಲ್ಲ ಕಾಣವ್ರೆ, ಅವ್ರು ಹೇಳಿದಾರೆ ಅಂದ್ಮೇಲೆ ಅದ್ ಸತ್ಯನೇ ಆಗಿರುತ್ತೆ. ಏನೇನು ಹೇಳ್ಬೇಡ ಮಣಿ. ಸತ್ತಿರೋ ಮಗು ಬದುಕು ಬರೋದಕ್ಕೆ ಹೇಗ್ ಸಾಧ್ಯ? ಈ ಮನೆಯವರಾಗಿ ನಮ್ಗೆ ಗೊತ್ತಿಲ್ದಿರೋ ವಿಷಯ ಆ ಭವಾನಿ ಅಮ್ಮವ್ರಿಗೆ ಹೇಗ್ ಗೊತ್ತಿರುತ್ತೆ? ಸುಮ್ನೆ ಅದಕ್ಕೆ ಸಮಾಧಾನಕ್ಕೆ ಸುಳ್ಳು ಭರವಸೆ ಕೊಟ್ಟಿದಾರಷ್ಟೇ. ಇಲ್ಲ ಕಾಣವ್ರೆ, ಆ ಭವಾನಿ ಅಮ್ಮನ ಅಷ್ಟ್ ಲೈಟಾಗಿ ತಗೋಬೇಡಿ. ಕಾಣದೂರಲ್ಲಿ ಸೇವಂತಿ ಅಕ್ಕ ಇರೋ ದಾರಿ ತೋರಿಸಿದ್ದು ಅವರೇ ತಾನೆ. ಆ ಮಂತ್ರವಾದಿ ಇರೋ ಜಾಗ ತೋರಿಸಿದ್ದು ಅವರೇ ತಾನೆ. ಸಾಯೋಷ್ಟು ಹೊಟ್ಟೆ ನೋವು ಬಂದಿತ್ತು ನನಗೆ. ಆ ನೋವನ್ನ ವಾಸಿ ಮಾಡಿದ್ದು ಅವರೇ ತಾನೆ. ಇಷ್ಟೆಲ್ಲ ಕರೆಕ್ಟಾಗಿ ಹೇಳಿದಾರೆ ಅಂದ್ಮೇಲೆ ಮಗು ಬಗ್ಗೆ ಹೇಳಿರೋ ಭವಿಷ್ಯನೂ ಸತ್ಯನೇ ಆಗಿರ್ಬೋದಲ್ವಾ? ನೀನ್ 1000 ಹೇಳು ಮಣಿ, ಯಾರೋ ಶಾಸ್ತ್ರ ಹೇಳೋರ್ ಮಾತು ಕೇಳ್ಕೊಂಡು ಫೂಲ್ ಆಗೋದಕ್ಕೆ ನಾನು ರೆಡಿ ಇಲ್ಲ. ಈಗಾಗ್ಲೇ ಅದಕ್ಕೆ ಆ ಮಾತನ್ನು ನಂಬ್ಕೊಂಡು ತುಂಬಾ ಸಫರ್ ಮಾಡಿದ್ದಾರೆ. ಈಗ ನೀನ್ ಅವ್ರ ಮುಂದೆ ಈ ಮಾತು ಹೇಳೋದ್ರಿಂದ ಅವ್ರು ತುಂಬಾ ತಲೆ ಕೆಡಿಸ್ಕೊಳ್ತಾರೆ. ಅಲ್ಲ ಕಣ,